ಹಲವಾರು ಮಕ್ಕಳು ಸಾಂಬ್ರಾಣಿವಾಗಿ ಹಾಕಬೇಕಾದ್ರೆ ಸುಟ್ಕೊಂಡು ಬಂದು ಗಂಭೀರ ಪರಿಸ್ಥಿತಿ ಕಾಣೋದನ್ನ ಪ್ರತಿದಿನ ನಾನು ನೋಡ್ತಿರ್ತೀನಿ. ಕೆಲವು ವಿಷಯಗಳನ್ನು ನೀವು ಗಮನಿಸೋದ್ರಿಂದ ಇಂಥ ಅನಾಹುತವನ್ನು ತಪ್ಪಿಸಬಹುದು. ಮಗು ಸ್ನಾನ ಆದ ತಕ್ಷಣನೇ ಬಟ್ಟೆ ಹಾಕುವ ಮುಂಚೆನೆ ಸಾಂಬ್ರಾಣಿ ಹೊಗೆ ಹಾಕ್ರಿ. ಇದರಿಂದ ಸಾಂಬ್ರಾಣಿ ಹೊಗೆಯಿಂದ ಬರುವಂತ ಒಂದು ಕಿಡಿ ಬಟ್ಟೆ ಮೇಲೆ ಬಿದ್ದು ಮಗುಗೆ ಜಾಸ್ತಿ ಸುಟ್ಕೊಂಡು ಗಾಯಗಳಾಗೋ ಚಾನ್ಸ್ ಕಡಿಮೆ ಆಗುತ್ತೆ. ಎರಡನೇದ್ದು, ಮಗು ಕೈಕಾಲು ಆಡಿದ್ರು ಬಡಿಲಾರದಷ್ಟು ದೂರದಿಂದ ಸಾಂಬ್ರಾಣಿ ಹೊಗೆ ಹಾಕಿ. ಮೂರನೇದ್ದು, ಮಗು ಸಾಂಬ್ರಾಣಿ ಹಾಕ್ತಿರ್ಬೇಕಾದ್ರೆ ಗಾಳಿ ಆಡುವಂತ ಜಾಗದಲ್ಲಿ ಇರ್ಲಿ. ಗಾಳಿ ಆಡದೆ ಇರುವಂತ ಜಾಗ, ಕಿಟಕಿ ಬಾಗಿಲಿ ಮುಚ್ಚಿರುವಂತ ಜಾಗದಲ್ಲಿ ಇದ್ರೆ ಆ ಹೋಗಿ ಮಗುವಿನ ಎದೆಗೆ ಹೋಗಿ ಆಯಾಸ ದಮ್ ಬರೋ ಚಾನ್ಸ್ ಇರ್ತದೆ. ಮತ್ತು ನಾಲ್ಕನೇದ್ದು ಏನಂದ್ರೆ, ಹಾಕ್ಬೇಕಾದ ವಸ್ತುವನ್ನ, ಸಾಂಬ್ರಾಣಿ ವಸ್ತುವನ್ನ ಸ್ವಲ್ಪ ಹಾಕಿ. ಜಾಸ್ತಿ ಹಾಕೋದ್ರಿಂದ ಅದು ಜಾಸ್ತಿ ಕಿಡಿಗಳು ಬಂದು ಮಗು ಮೇಲೆ ಬಿದ್ದು ಸುಟ್ಟುಗಳ ಗಾಯಗಳ ಚಾನ್ಸ್ ಇರ್ತದೆ. ಇನ್ನು 5ನೇ ಪಾಯಿಂಟ್ ಅಂತ ಹೇಳಿದ್ರೆ, ಹಾಕ್ಬೇಕಾದ್ರೆ ಸ್ವಲ್ಪ ಕೆಂಡ ಕಡಿಮೆ ಆದ್ಮೇಲೆ ಸ್ವಲ್ಪ ಸಾಂಬ್ರಾಣಿ ಪದಾರ್ಥ ಹಾಕಿ ಸ್ವಲ್ಪ ಹೊತ್ತು ಮೇಲೆ ಮಗುನ ಸಮೀಪ ತಗೊಂಡೋಗಿ. ಕೆಂಡ ಬಹಳ ಉರಿಬೇಕಾದ್ರೆ ಜಾಸ್ತಿ ಹಾಕೋದ್ರಿಂದ ತಕ್ಷಣನೇ ಅದು ಚಟಪಟ ಅಂತ ಉರಿದು ಆ ಕಿಡಿಗಳು ಹೊರಗಡೆ ಬಂದು ಮಗುವಿಗೆ ಸುಟ್ಕೊಂಡಾಗ ಗಾಯ ಚಾನ್ಸ್ ಇರ್ತದೆ. ಹಂಗಾಗಿ ಲಕ್ಷ್ಯ ಕೊಡೋದ್ರಿಂದ ಮಗುವಿಗೆ ಗಂಭೀರ ಗಾಯಗಳಾಗಿ ವಿಪರೀತಕ್ಕೆ ಹೋಗೋ ಚಾನ್ಸ್ ಕಡಿಮೆ ಇರುತ್ತೆ.